ಮಹಿಳಾ ಮಾಧ್ಯಮದವರ ಜೊತೆ ಅಸಭ್ಯ ವರ್ತನೆ. ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ವಿರುದ್ಧ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಮಹಿಳಾ ಮಾಧ್ಯಮದವರ ಜೊತೆ ಅಸಭ್ಯ ವರ್ತನೆಯಿಂದ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನಾ ಅಧಿಕಾರಿ ಶಿವಮೂರ್ತಿ ಕುಂಬಾರ್ ಅವರನ್ನ ಅಧಿಕಾರದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಿದವು. ಅಂಗನವಾಡಿಯ ಬಗ್ಗೆ ಮಾಹಿತಿ ಕೇಳಲು ಕರೆ ಮಾಡಿದ ಮಾಧ್ಯಮದವರಿಗೆ ಅದನ್ನೆಲ್ಲ ಕೇಳೋಕೆ ನೀವ್ಯಾರು, ನಿಮ್ಗೇನು ಅಧಿಕಾರ ಇದೆ, ನನ್ನ ಇಲಾಖೆ ನನ್ನ ಆಡಳಿತ, ನಾನು ಏನು ಬೇಕಾದರೂ ಮಾಡ್ತೀನಿ, ಅದನ್ನೆಲ್ಲ ಕೇಳೋ ಹಕ್ಕು ಯಾರಿಗೂ ಇಲ್ಲ ಅಂತ ಮಾತನಾಡಿ ನಂತರ ಆಫೀಸ್ಗೆ ಹೋದಾಗ ಇಲ್ಲಿಂದ ಹೋಗದೇ ಇದ್ರೆ ಕತ್ತು ಹಿಡಿದು ಆಚೆ ಹಾಕ್ತೀನಿ ಅಂತ ಜವಾನನ್ನ ಕೂಗಿ ಹೇಳಿ ಇನ್ನೊಮ್ಮೇನಾದ್ರೂ ಮಾಹಿತಿ ಕೇಳಿದ್ರೆ ಪೊಲೀಸರನ್ನ ಕರೆಸಿ ಒದ್ದು ಒಳಗೆ ಹಾಕಿಸ್ತೀನಿ ಅಂತ ಏಕವಚನದಲ್ಲಿ ಮಾತನಾಡಿದ್ದಾರೆ. ಪತ್ರಕರ್ತರು ಬಕೆಟ್ ಹಿಡಿಯುವವರಂತೆಲ್ಲ ಪತ್ರಿಕೋದ್ಯಮದವರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿ ಅಂತ ರೈತ ಸಂಘಟನೆಯ ಮಹಿಳೆಯರೊಬ್ಬರು ಹೇಳಿದ್ದಾರೆ. ಈ ಕೂಡಲೇ ಅವರನ್ನ ಕೆಲಸದಿಂದ ವಜಾ ಮಾಡದೇ ಇದ್ರೆ ರಾಜ್ಯದಾದ್ಯಂತ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ. ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಜಿಯಾ ನದಾಫ್, ತಾಲೂಕು ಮಹಿಳಾ ರೈತ ಸಂಘಟನೆ ಅಧ್ಯಕ್ಷರು ಭೀಮಾಬಾಯಿ ಹತ್ತೂರ್, ತಾಲೂಕು ಮಹಿಳಾ ಘಟಕದ ವಾಲ್ಮೀಕಿ ಸಂಘಟನೆ ಅಧ್ಯಕ್ಷರು ಸಂಗಪ್ಪ ಚಲವಾದಿ, ಭಾರತ ಭೀಮಸೇನೆ ಯುವ ಘಟಕ ಉತ್ತರ ಕರ್ನಾಟಕದ ಅಧ್ಯಕ್ಷರು ರೇಣುಕಾ ಚಲವಾದಿ, ಸುಮಿತ್ರಾ ತಳವಾರ್, ಶ್ಯಾಮ್ಲಾ ಚಲವಾದಿ, ಸುಧಾ ಮುರಾಳ್, ಕಮಲವ್ವ ತಳವಾರ್, ರೇಣುಕಾ ಕುಂಟೋಜಿ, ಬಸವ ಮಾದರ್ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಹೊಸಮನಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಮುದ್ದೇಬಿಹಾಳ. ಭಾರತ ಭೀಮಸೇನೆಗೆ, ಭಾರತ ಭೀಮಸೇನೆಗೆ. ದಾರಿ ಬಿಡ್ರಿ ಹೋಲ. ಏನು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ತಾಲೂಕು ಅಧಿಕಾರಿಗಳಾದಂಥ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದಂಥ ಏನು ಶಿವಮೂರ್ತಿ ಕುಂಬಾರ್ ಅವರು ಏನು ನಮ್ಮ ಮಹಿಳಾ ಪತ್ರಕರ್ತೆ ಆತ್ಮೀಯ ಸ್ನೇಹಿತರು ಮತ್ತು ಮಹಿಳಾ ಪತ್ರಕರ್ತರಾದಂಥ ಮುನ್ನಿಯವರು ಅದರ ಏನೋ ಒಂದು ಮಾಹಿತಿ ಹಕ್ಕು, ನಮಗೇನು ನಾಗರಿಕರಿಗಿರುವಂಥ ಹಕ್ಕು ಮಾಹಿತಿ ಹಕ್ಕನ್ನು ಕೇಳಿ ಅಲ್ಲಿನ ಅಧಿಕಾರಿಗಳಿಗೆ ಒಂದು ಮಾಹಿತಿ ಹಕ್ಕು ಪತ್ರವನ್ನು ಕೊಟ್ಟಾಗ ಮಾಹಿತಿಯೂ ಕೊಡಲಾರದೆ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಾರದ ಕಾರಣಕ್ಕಾಗಿ ಮೇಲಾಧಿಕಾರಿಗಳಿಗೆ ಇವರು ಕೂಡ ಮಾಹಿತಿ ಹಕ್ಕಿನ ಸಲುವಾಗಿ ಮುಂದಿನ ಕ್ರಮಕ್ಕೂ ಕೂಡ ಕೊಟ್ಟಿರ್ತಾರೆ. ಅದೇ ಒಂದು ಶೇಡನ್ನು ಇಟ್ಕೊಂಡು ಏನು ಇವರು ಮಾಹಿತಿ ಕೇಳ್ತಾರೆ ಅಂತಲೂ ಅವ್ರ ಹತ್ರ ಅಲ್ಲಿನ ಸಿಟ್ಟಿಟ್ಕೊಂಡು ಇವರು ಏನದ ಅಲ್ಲಿ ಲೋಕಲ್ ಗ್ರಾಮಗಳಲ್ಲಿರುವಂಥ ಅಂಗನವಾಡಿಗಳಲ್ಲಿ ಸಮಸ್ಯೆ ಆದಂಥ ಒಂದು ಸಮಸ್ಯೆಯನ್ನು ಕೇಳಲಿಕ್ಕೆ ಸಿಡಿಪಿಒ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಮಹಿಳಾ ಪತ್ರಕರ್ತರಿಗೆ ನೀವು ಯಾವ ಕೇಳ್ತೀರಿ, ಎದ್ರ ಸಂಬಂಧ ಕೇಳ್ತೀರಿ, ನೀವೇನು ಸಂಬಂಧ, ನಿಮಗೆ ರೈಟ್ಸ್ ಏನಿದೆ, ಎದಕ್ಕೆ ಹಿಂಗೆ ಕೇಳ್ತೀರಿ ಅನ್ನುವಂಥ ಮಾತನ್ನು ಮಾಡಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಒದೀರಿ, ಹೊರಗೆ ಹಾಕ್ರಿ, ಇವ್ರನ್ನ ಒಂದು ಜವಾನರಿಂದ ಬೈದು ಇದು ಈ ರೀತಿ ಮಾಡೋದು ಯಾವ ರೀತಿ ಅನ್ನೋ ನ್ಯಾಯ ಏನಿದು? ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಅವರೇ, ನಿಮಗಿದು ಸಮಂಜಸ ಅನಿಸುತ್ತಾ? ಇದನ್ನು ನೀವು ಸಮರ್ಥಿಸ್ಕೊತೀರಾ?
ಈ ರೀತಿ ಮಾಡೋದು ನಿಮಗೆ ಸರಿ ಅನಿಸುತ್ತಾ? ಈ ರೀತಿ ಒಂದು ಮಹಿಳಾ ಪತ್ರಕರ್ತೆಯರಿಗೆ ಅನ್ಯಾಯ ಮಾಡಿರುವಂಥ ಏನು ಶಿವಮೂರ್ತಿ ಕುಂಬಾರವನ್ನ ಈಗಲೇ ಈ ಕೂಡಲೇ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡಿ ಅವರಾದಂಥ ಕೆ ಚವ್ಹಾಣ್ ಅವರವರು ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಏನಿಲ್ಲಿ ಇಲ್ಲಿ ಏನು ಮುದ್ದೇವಾಡದಲ್ಲಿ ಸಿಡಿಪಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಈ ಕಾನೂನಿನ ಒಂದು ಪಾಠವನ್ನು ಕಲಿಸಿಕೊಡ್ಬೇಕು. ಇಲ್ಲಾಂದರೆ ಇದೇ ರೀತಿ ಮುಂದುವರಿತಪ್ಪ ಅಂದ್ರೆ ನಾವು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಭಾರತ ಭೀಮಸೇನೆ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ನಾವು ಭಾರತ ಭೀಮಸೇನೆ ಸಂಘಟನೆ ವತಿಯಿಂದ ನಿಮ್ಮ ಕಚೇರಿ ಎದುರಿಗೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳುತ್ತಾ ಎಲ್ಲರಿಗೂ ವಂದನೆ.